ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಒಂದು ರಹಸ್ಯವನ್ನು ನೀವು ತಿಳಿದುಕೊಳ್ಳಲೇಬೇಕು. ನಿಮ್ಮ ಜೀವನದಲ್ಲಿ ಈಗ ನಡೀತಾ ಇರುವ ಕೆಲವು ಘಟನೆಗಳು ಸಾಮಾನ್ಯವಲ್ಲ. ಯಾರೋ ಒಬ್ಬ ಸ್ತ್ರೀ ನಿಮ್ಮನ್ನು ರಹಸ್ಯವಾಗಿ ಇಷ್ಟಪಡ್ತಿದ್ದಾಳೆ. ಹೌದು, ನೀವು ಊಹಿಸದ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುವ ಆಕೆ ನಿಮ್ಮ ಲೈಫನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಏಪ್ರಿಲ್ 12ರಂದು ಈ ವಿಷಯದ ಬಗ್ಗೆ ತಿಳಿದುಕೊಳ್ಳುವವರು ನಿಜವಾಗಿಯೂ ಅದೃಷ್ಟವಂತರಂತಾನೆ ಹೇಳಬಹುದು. ಮೇಷರಾಶಿಯವರೇ, ನೀವು ಸಾಮಾನ್ಯವಾಗಿ ಧೈರ್ಯಶಾಲಿಗಳು, ನೇರವಾಗಿ ಮಾತನಾಡುವವರು, ನಿಮ್ಮ ಮನಸ್ಸಿನ ಮಾತುಗಳನ್ನು ತಕ್ಷಣವೇ ಹೇಳುವ ಗುಣ ಹೊಂದಿರುವವರು. ಆದರೆ ಇದೇ ಗುಣ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಅವಕಾಶವನ್ನು ತಪ್ಪಿಸಬಹುದು. ಯಾಕೆಂದರೆ ನಿಮ್ಮ ಹತ್ತಿರದಲ್ಲೇ ಇರುವ ಒಂದು ಸ್ತ್ರೀ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ರು ಕೂಡ ಅದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಆಕೆ ಯಾರು ಅಂದರೆ ನಿಮ್ಮ ದಿನನಿತ್ಯ ಜೀವನದಲ್ಲಿ ಕಾಣಿಸುವ ವ್ಯಕ್ತಿ ಆಗಿರಬಹುದು, ನಿಮ್ಮ ಸ್ನೇಹಿತೆ ಆಗಿರ್ಬೋದು, ನಿಮ್ಮ ಜೊತೆ ಕೆಲಸ ಮಾಡುವ ಸಹೋದರಿಗೆ ಆಗಿರಬಹುದು, ಅಥವಾ ನಿಮ್ಮ ಮನೆಯ ಹತ್ತಿರ ಇರುವವಳಾಗಿರ್ಬೋದು. ಆದರೆ ಆಕೆ ತನ್ನ ಪ್ರೀತಿಯನ್ನು ನೇರವಾಗಿ ಹೇಳೋದಿಲ್ಲ. ಯಾಕೆಂದರೆ ನಿಮ್ಮ ಪ್ರತಿಕ್ರಿಯೆಯ ಬಗ್ಗೆ ಭಯ ಇದೆ, ನೀವು ನಿರಾಕರಿಸಿ ಬಿಡ್ತೀರೋ ಅನ್ನೋ ಅನುಮಾನ ಆಕೆಯೇ ಇದೆ. ಆದರೆ ಆಕೆಯ ಪ್ರೀತಿ ನಿಜವಾಗಿಯೂ ಶುದ್ಧವಾಗಿದ್ದು ನಿಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ಸಾಗಿಸೋದಕ್ಕೆ ಸಹಾಯ ಮಾಡುತ್ತೆ. ಮೇಷರಾಶಿಯವರು ಗಮನಿಸಬೇಕಾದ ಪ್ರಮುಖ ಲಕ್ಷಣಗಳು ಇವೆ. ನೀವು ಮಾತನಾಡಬೇಕಾದ್ರೆ ಆಕೆ ಹೆಚ್ಚು ಗಮನದಿಂದ ಕೇಳ್ತಾಳೆ, ನಿಮ್ಮ ಮಾತುಗಳಿಗೆ ಹೆಚ್ಚು ಮಹತ್ವ ಕೊಡ್ತಾಳೆ. ನೀವು ಬೇಸರದಲ್ಲಿದ್ದಾಗ ನಿಮಗೆ ಧೈರ್ಯ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಇತರರಿಗಿಂತ ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯೋದಕ್ಕೆ ಇಷ್ಟಪಡ್ತಾಳೆ. ನೀವು ಆನ್ಲೈನಲ್ಲಿ ಇದ್ದರೆ ತಕ್ಷಣ ಪ್ರತಿಕ್ರಿಯೆ ಕೊಡ್ತಾಳೆ. ಇವುಗಳನ್ನೆಲ್ಲ ಆಕೆಯ ಪ್ರೀತಿಯ ಸಂಕೇತಗಳು ಅಂತಾನೆ ಹೇಳ್ಬೋದು. ಆದರೆ ನೀವು ಇವುಗಳನ್ನು ಗಮನಿಸಿದರೆ ದೊಡ್ಡ ತಪ್ಪು ಮಾಡ್ತಾ ಇರ್ತೀರಾ ಅಂತಾನೆ ಅರ್ಥ. ಮೇಷರಾಶಿಯವರ ಒಂದು ದೊಡ್ಡ ದುರ್ಬಲತೆ ಏನೆಂದರೆ ಕೆಲವೊಮ್ಮೆ ಅತಿಯಾಗಿ ಆತ್ಮವಿಶ್ವಾಸದಿಂದ ಅವಕಾಶಗಳನ್ನು ಲಘುವಾಗಿ ತೆಗೆದುಕೊಳ್ಳೋದು. ಇದರಿಂದ ಆಕೆ ನಿರಾಸೆಗೊಂಡು ದೂರವಾಗಬಹುದು. ಆದ್ದರಿಂದ ಸಣ್ಣ ಸಂಕೇತಗಳನ್ನು ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಏಪ್ರಿಲ್ 12ರ ಒಳಗೆ 3 ಪ್ರಮುಖ ಘಟನೆಗಳು ನಡೀಬಹುದು. ಒಂದು, ಆಕೆ ನಿಮ್ಮೊಂದಿಗೆ ಫೋನ್ ಅಥವಾ ಮೆಸೇಜ್ ಮೂಲಕ ಮಾತನಾಡಬಹುದು. ಎರಡನೆಯದು, ಆಕೆ ನಿಮ್ಮ ಮುಂದೆ ನೇರವಾಗಿ ಕಾಣಿಸಿಕೊಳ್ಬಹುದು. ಮೂರನೇ ವ್ಯಕ್ತಿಯ ಮೂಲಕ ಆಕೆಯ ಪ್ರೀತಿಯ ವಿಷಯ ನಿಮಗೆ ತಿಳಿಬಹುದು. ಈ ಸಂದರ್ಭಗಳಲ್ಲಿ ನೀವು ಗಾಬರಿಯಾಗದೆ ಶಾಂತವಾಗಿ ಪ್ರತಿಕ್ರಿಯಿಸಬೇಕು. ಆಕೆ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತೆ. ಆರ್ಥಿಕವಾಗಿ ಸ್ಥಿರತೆ ಬರುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತೆ. ನೀವು ಬಹುಕಾಲದಿಂದ ಕಾಯುತ್ತಿದ್ದ ಜೀವನ ಶುರುವಾಗುತ್ತೆ. ಇದು ಕೇವಲ ಪ್ರೀತಿಯಲ್ಲ, ಇದು ದೈವದ ಅನುಗ್ರಹ ಅಂತ ಹೇಳಬಹುದು. ಇತ್ತೀಚೆಗೆ ನೀವು ಒಂದೇ ವ್ಯಕ್ತಿಯನ್ನು ಪದೇ ಪದೇ ನೆನೆಸ್ಕೊಳ್ತಿದ್ದೀರಾ? ಒಂದೇ ಹೆಸರು ಮತ್ತೆ ಮತ್ತೆ ಕೇಳಿಸ್ತಾ ಇದೆಯಾ? ಒಂದೇ ಕನಸು ಮತ್ತೆ ಮತ್ತೆ ಬರ್ತಾ ಇದೆಯಾ? ಅಂದರೆ ಇದು ದೈವಿಕ ಸಂಕೇತ ಆಗಿರಬಹುದು. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಈ ಅವಕಾಶ ನಿಮ್ಮ ಜೀವನದಲ್ಲಿ ಒಂದೇ ಬಾರಿ ಬರುತ್ತೆ. ನೀವು ಭಯಪಟ್ಟರೆ, ತಡ ಮಾಡಿದರೆ ಅಥವಾ ನಿರ್ಲಕ್ಷ್ಯ ಮಾಡಿದರೆ ಆಕೆ ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರವಾಗಬಹುದು. ಆಕೆ ನಿಮ್ಮನ್ನು ಪರೀಕ್ಷೆ ಮಾಡ್ತಾಳೆ. ಆಕೆ ನಿಮ್ಮನ್ನು ಗೌರವಿಸ್ತಾರಾ? ಆಕೆಯ ಮಾತುಗಳನ್ನು ಕೇಳ್ತೀರಾ? ಸಣ್ಣ ವಿಷಯಗಳಲ್ಲಿ ಆಕೆಯನ್ನು ಅರ್ಥ ಮಾಡ್ಕೊಳ್ತೀರಾ ಎಂಬುದನ್ನು ಪರೀಕ್ಷೆ ಮಾಡ್ತಾಳೆ. ನೀವು ಈ ದಾರಿಯಲ್ಲಿ, ಈ ಪರೀಕ್ಷೆಯಲ್ಲಿ ಏನಾದರೂ ಪಾಸಾದರೆ ಆಕೆ ನಿಮ್ಮ ಜೀವನದಲ್ಲಿ ಸದಾ ಕಾಲ ಇರ್ತಾಳೆ. ಆದರೆ ನಿಮ್ಮ ಸುತ್ತಲೂ ಕೆಲವರು ಈ ಸಂಬಂಧವನ್ನು ಅಡ್ಡಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು, ತಪ್ಪು ಅರ್ಥಗಳನ್ನು ಹುಟ್ಟಿಸಬಹುದು. ಆದ್ದರಿಂದ ನೀವು ಯಾರ ಮಾತನ್ನು ತಕ್ಷಣ ನಂಬೇಡಿ. ನಿಮ್ಮ ಹೃದಯದ ಮಾತನ್ನು ಕೇಳಿ. ಒಂದು ವಿಶೇಷ ರಾತ್ರಿ ಒಂದು ಕಾಲ್ ಅಥವಾ ಮೆಸೇಜ್ ಅಥವಾ ಭೇಟಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಆ ಕ್ಷಣದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರನೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಆಕೆ ಹೇಳುವ ಮೊದಲ ಮಾತು ಬಹಳ ಮುಖ್ಯ. ನನಗೆ ನಿಮ್ಮೊಂದಿಗೆ ಒಂದು ವಿಷಯ ಹೇಳಬೇಕು, ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ ಎಂಬ ಮಾತು ಕೇಳಿದರೆ ಅದು ಪ್ರೀತಿಯ ಪ್ರಾರಂಭ ಅಂತ ತಿಳ್ಕೊಳ್ಳಿ. ನಿಮ್ಮ ಹಿಂದಿನ ದುಃಖಗಳು, ನಿರಾಸೆಗಳು ಈಗ ಫಲ ನೀಡಿವೆ. ನೀವು ದೇವರನ್ನು ನಂಬಿ ಪ್ರಾರ್ಥಿಸ್ತಿದ್ರೆ ಈ ಪ್ರಾರ್ಥನೆಗಳಿಗೆ ಉತ್ತರವಾಗಿ ಈ ಸ್ತ್ರೀ ನಿಮ್ಮ ಜೀವನಕ್ಕೆ ಬರಬಹುದು. ಒಂದು ಹೆಜ್ಜೆ ನೀವು ಹಾಕಿದರೆ ಆಕೆ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರ್ತಾಳೆ. ಫ್ರೆಂಡ್ಸ್, ಇದು ಕೇವಲ ಕಥೆಯಲ್ಲ, ಅನೇಕ ಜನರ ಜೀವನದಲ್ಲಿ ನಡೆದ ನಿಜ ಘಟನೆಯಂತೆ ಇದೆ. ಆದ್ದರಿಂದ ಈ ಅವಕಾಶವನ್ನು ಕೈ ಚೆಲ್ಲಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.